ಬಹಳ ಹಿಂದೆ ಭಾರತವರ್ಷದ ಸಮೃದ್ಧ ನಾಡಿನಲ್ಲಿ ರಾಜ ವಿಕ್ರಮಾದಿತ್ಯ ಎಂಬ ಜ್ಞಾನಿ ಮತ್ತು ನ್ಯಾಯಪ್ರಿಯ ರಾಜನು ಆಳುತ್ತಿದ್ದನು. ಅವನ ರಾಜ್ಯದಲ್ಲಿ ಹಸಿರು ಹೊಲಗಳು, ಪವಿತ್ರ ನದಿಗಳು ಹಾಗೂ ಸುಂದರ ದೇವಾಲಯಗಳು ಇದ್ದವು. ಪ್ರತಿದಿನ ಬೆಳಿಗ್ಗೆ ರಾಜನು ಅರಮನೆಯ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಧರ್ಮದ ಮಾರ್ಗದಲ್ಲಿ ರಾಜ್ಯಾಡಳಿತ ನಡೆಸಲು ಆಶೀರ್ವಾದ ಪಡೆಯುತ್ತಿದ್ದನು. ರಾಜ ವಿಕ್ರಮಾದಿತ್ಯನ ನಂಬಿಕೆ ಏನೆಂದರೆ, ಚಿನ್ನದ ಕಿರೀಟವಿರುವವನೇ ಮಹಾರಾಜನಲ್ಲ, ಕರುಣೆ ಮತ್ತು ಸೇವಾಭಾವನೆ ಹೊಂದಿರುವವನೇ ಸತ್ಯರಾಜ. ಜನರ ಸಮಸ್ಯೆಗಳನ್ನು ತಿಳಿಯಲು ಅವನು ವೇಷಧಾರಿಯಾಗಿ ಗ್ರಾಮಗಳಿಗೆ ಭೇಟಿ ನೀಡುತ್ತಿದ್ದನು. ರೈತರಿಗೆ ನೀರಿಲ್ಲದಿದ್ದರೆ ರಾಜಕುಮಾರನಂತೆ ಕೆರೆಗಳು ನಿರ್ಮಿಸಲ್ಪಟ್ಟವು. ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆಯಿದ್ದರೆ ಗುರುಕುಲಗಳು ಸ್ಥಾಪಿಸಲ್ಪಟ್ಟವು. ಒಮ್ಮೆ ಭೀಕರ ಬರಗಾಲ ರಾಜ್ಯವನ್ನು ಆವರಿಸಿತು. ರಾಜನು ತನ್ನ ಧನವನ್ನು ಸಂಗ್ರಹಿಸದೆ ಅರಮನೆಯ ಧಾನ್ಯಾಗಾರಗಳನ್ನು ತೆರೆಯಿಸಿ ಹಸಿದವರಿಗೆ ಆಹಾರ ನೀಡಿದನು. ರಾಣಿಯರು ಗ್ರಾಮಸ್ಥ ಮಹಿಳೆಯರೊಂದಿಗೆ ಸೇರಿ ಅಡುಗೆ ಮಾಡಿ ಸೇವೆಯ ಮಾದರಿ ನೀಡಿದರು. ಅವನ ನ್ಯಾಯಸಭೆ ವೇದ ಉಪನಿಷತ್ತಿನ ಉಪದೇಶಗಳ ಮೇಲೆ ನಿಂತಿತ್ತು. ದೀಪಾವಳಿ, ಮಕರ ಸಂಕ್ರಾಂತಿ ಹಬ್ಬಗಳನ್ನು ಎಲ್ಲರೂ ಒಂದಾಗಿ ಆಚರಿಸುತ್ತಿದ್ದರು. ವೃದ್ಧನಾದಾಗ ಜನರು ಅಳಿದರು, ಭಯದಿಂದಲ್ಲ, ಪ್ರೀತಿಯಿಂದ. ಅವನ ಆಳ್ವಿಕೆ ಧರ್ಮ, ತ್ಯಾಗ ಮತ್ತು ಏಕತೆಯ ಸಂಕೇತವಾಯಿತು.